ಶುಭೋದಯ ಎಲ್ಲರಿಗೂ. ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ 12 ರಾಶಿಗಳ ಫಲಾಫಲವನ್ನು ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ಮಲೆ ಮಹದೇಶ್ವರನ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ ಬಂಧುಗಳೇ. ಈ ದಿನ ತಾರೀಕು 15/5/2025 ಗುರುವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ತದಿಗೆ ಈ ದಿನ ಜ್ಯೇಷ್ಠ ನಕ್ಷತ್ರ ಇದೆ. ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ಮತ್ತು ತಿರ್ಗಾ 12 ಗಂಟೆಯಿಂದ 1:30ವರೆಗೂ, ಅಂದರೆ 10:30ರಿಂದ 1:30ವರೆಗೂ ತುಂಬ ಚೆನ್ನಾಗಿದೆ. ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ. ಈ ದಿನ 12 ರಾಶಿಯವರಿಗೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹ ದೇವತೆಭ್ಯೋ ನಮಃ. ಬಂಧುಗಳೇ, ಈ ದಿನ 12 ರಾಶಿಯಲ್ಲಿ ಮೊದಲನೇ ರಾಶಿ ಆಗಿರ್ತಕ್ಕಂಥದ್ದು ಮೇಷರಾಶಿಗೆ. ಈ ದಿನ ಮೇಷರಾಶಿಯಲ್ಲಿ ಈ ದಿನ ನಡೀತಕ್ಕಂಥದ್ದು ಒಳ್ಳೆತನವಾಗಿರ್ತೀರಿ, ತುಂಬ ಚೆನ್ನಾಗಿರ್ತೀರಿ, ಲವಲವಿಕೆಯಾಗಿರ್ತೀರಿ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತೀರಿ. ವೃಷಭ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ. ಮಿಥುನ ರಾಶಿಯವರಿಗೆ ಜವಾಬ್ದಾರಿಯುತವಾಗಿ ನಡಿಬೇಕು. ನೀವು ಪ್ರತಿಯೊಂದು ಮಾತಲ್ಲೂ ಕೂಡ, ಪ್ರತಿಯೊಂದು ಕೆಲಸದಲ್ಲೂ ಎಚ್ಚರಿಕೆಯಿಂದ ನಡೆಸಬೇಕಾಗ್ತಕ್ಕಂಥದ್ದು ಇವತ್ತು ದಿನ ಬಂಧುಗಳೇ. ನೀವು ಕಟಕ ರಾಶಿಯವರಿಗೆ ಛಲದಿಂದ ಬಾಳಬೇಕಾಗ್ತದೆ. ಅಂದರೆ ನೀವು ಏನೇ ಒಂದು ಮಾತು ಕೊಟ್ಟರೂ ಕೂಡ ಅದಕ್ಕೆ ಭದ್ರಾಗಿರಬೇಕು, ಅದಕ್ಕೆ ನಡ್ಕೊಬೇಕಾಗ್ತದೆ ನೀವು ಬಂಧುಗಳೇ. ಸಿಂಹರಾಶಿಯವರಿಗೆ ಒಳ್ಳೆಯ ನಡತೆಯನ್ನು ತೋರಿಸ್ಬೇಕಾಗ್ತದೆ. ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ಬಿಡಿ. ಈ ದಿನ ಸ್ವಲ್ಪ ಸೌಮ್ಯವಾಗಿರಿ. ಕನ್ಯಾ ರಾಶಿಯವರಿಗೆ ಈ ದಿನ ನೀವು ಅಭಿಮಾನದಿಂದ ನಡ್ಕೊಳ್ತೀರಿ, ಬೇರೆಯವರಿಗೆ ನೀವು ಸಹಾಯಸ್ತವನ್ನು ಮಾಡಲಿದ್ದೀರಿ. ತುಲಾರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಗಳಿಸುವಂಥದ್ದು, ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ನಿಮ್ಮದು. ಧನುಷ್ ರಾಶಿಯವರಿಗೆ ಆಡಂಬರದ ಜೀವನ ಮಾಡ್ತೀರಿ. ಇವತ್ತು ಬೇಕಾಬಿಟ್ಟು ಎಷ್ಟು ಖರ್ಚು ಮಾಡೋ ಅಷ್ಟು ಒಂದು ಆಡಂಬರ ಜೀವನಕ್ಕೆ ಹೋಗ್ತೀರಿ. ಸ್ವಲ್ಪ ತಾಳ್ಮೆ ಇರಿ. ಯಾವುದೇ ಆಗಲಿ ತಾಳ್ಮೆ ಕಳ್ಕೊಳ್ಳೋಕೆ ಹೋಗ್ಬೇಡಿ, ಒಳ್ಳೆಯದಾಗುತ್ತೆ ನಿಮಗೆ. ಮಕರ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಈ ದಿನ ತುಂಬ ಚೆನ್ನಾಗಿದೆ. ಯಾವುದಾದ್ರು ಒಂದು ಪ್ರಯತ್ನ ಪಡಿ. ಯಾವುದಾದ್ರು ಪೆಂಡಿಂಗ್ ಇದ್ರೂ ಆ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಿ. ಕುಂಭರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪು ಇವತ್ತು ನೆನಪಾಗ್ತಕ್ಕಂಥದ್ದು. ನಾನು ಇಂಥ ತಪ್ಪು ಮಾಡಿದ್ದೀನಿ ಹಿಂದೆ, ಇನ್ನು ಮೇಲೆ ಮಾಡಬಾರ್ದು ಅಂತ ಮನನ ಮಾಡ್ಕೊಳ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು ಈ ದಿನ ಕಾಡುತ್ತೆ ನಿಮಗೆ ಕುಂಭರಾಶಿಯವ್ರಿಗೆ. ಮೀನರಾಶಿಯವ್ರಿಗೆ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ. ಸ್ವಲ್ಪ ನೀವು ಏನೇ ಇದ್ರೂ, ಶನಿ ಸಪ್ತಮದಲ್ಲಿ 7.5 ನಡೀತಾ ಇದ್ರು ಕೂಡ ಈ ದಿನದ ಮಟ್ಟಿಗೆ ನಿಮಗೆ ಗುರುವಾರ ಆಗಿರೋದ್ರಿಂದ ಆ ಪರಮೇಶ್ವರನ ದತ್ತನು ನಿಮಗೆ ಒಳ್ಳೇದು ಮಾಡಲಿ. ಗುರು ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿ ಇದ್ರೂ ಕೂಡ ಆದರೆ ನಿಮಗೆ ಆ ದತ್ತನ ಕೃಪೆ ಉಂಟಾಗಲಿ ಮೀನರಾಶಿಯವ್ರಿಗೆ. ಈ ದಿನ ಇಷ್ಟು ರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತಾಯಿ ಹತ್ರ ಪ್ರಾರ್ಥನೆ ಮಾಡಿ, ನನ್ನ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಪರಮೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ಇರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.